ಅಖಾಡ ಬಿಗ್ ಫೈಟ್ ವಿಶೇಷ ನಂದು ರಮಾಕಾಂತ್. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಎನ್ನುವ ಒಂದು ವಿಷಯ ಇದೆಯಲ್ಲ, ಈ ವಿಷಯವನ್ನು ಜೀವಂತವಾಗಿ ಇಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಆ ವಿಷಯ ಮುಗಿದು ಹೋಗಬಾರದು, ಅದು ಚಾಲ್ತಿಯಲ್ಲೇ ಇರಬೇಕು. ದಿನ ಬೆಳಗಾದರೆ ಆ ಒಂದು ಇಶ್ಯೂ ಉಸಿರಾಡ್ತಾನೆ ಇರಬೇಕು ಅಂತ ಹೇಳಿ ಇದನ್ನು ರೂಲಿಂಗ್ ಪಾರ್ಟಿ ಕಡೆಯವರು ಮಾಡ್ತಾ ಇದ್ದಾರಾ, ಸಿದ್ದರಾಮಯ್ಯನವರ ಬಣದ ಕಡೆಯವರು ಮಾಡ್ತಾ ಇದ್ದಾರಾ, ಅಥವಾ ಡಿ ಕೆ ಶಿವಕುಮಾರ್ ಬಣದ ಕಡೆಯವರು ಮಾಡ್ತಾ ಇದ್ದಾರಾ, ಅಥವಾ ಹೈಕಮಾಂಡೇ ಜೀವಂತವಾಗಿಟ್ಟಿದೆಯಾ, ಅಥವಾ ಇವರು ಯಾರೂ ಅಲ್ಲ. ಈ ಇಡೀ ಇಶ್ಯೂ ಜೀವಂತವಾಗಿರೋದು, ಏನೋ ಒಂದು ಚೇಂಜ್ ಆಗಬೇಕಾಗಿರೋದು. ಆ ಬದಲಾವಣೆ ಆದಾಗ ಒಂದಷ್ಟು ಏನಾದರೂ ಬೆಂದುಬಿಟ್ರೆ, ಒಂದಷ್ಟು ಉರಿದರೆ ಅದರ ಲಾಭ ಪ್ರತಿಪಕ್ಷವಾಗಿರ್ತಕ್ಕಂಥ ತನಗಾಗಬೇಕು ಅಂಥೇಳಿ ಬಿ ಜೆ ಪಿನೇ ಚಾಲ್ತಿಲಿಟ್ಟಿದೆಯಾ? ಬಿ ಜೆ ಪಿ ಸೆಷನಲ್ಲಿ ಮಾತಾಡಿದ್ದಾಯಿತು, ಇದನ್ನು ಕೈ ಹೀಗೆಲ್ಲ ತಟ್ಟಬೇಕಂತೆ ಮುನಿರತ್ನ ಅವ್ರಿಗೆ, ಹೀಗೆಲ್ಲ ತಟ್ಟುಬಿಟ್ಟು ಹೇಳಿ ನೀವು ಅಂತ. ಈಗ ತಟ್ಟುಬಿಟ್ಟು ಒಂದು ಸಲ ತಟ್ಟುಬಿಟ್ಟು ಹೇಳಿದರು, ಹಾಗೆ ಏನಾಗಿತ್ತು ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ. ತಟ್ಟುಬಿಟ್ಟು ಹೇಳಿ ಬಳ್ಳಾರಿಗೆ ಹೋಗಿದ್ರಲ್ಲ, ಆಮೇಲೆ ಏನಾಗಿ ಚೆನ್ನಾಗಿ ಗೊತ್ತು, ಅದನ್ನು ಮತ್ತೊಮ್ಮೆ ಆ ಥರ ತಟ್ಟುಬಿಟ್ಟು ನೀವು ಹೇಳಿ ಅಂತ ಇವ್ರು ಕೇಳ್ತಾಯಿದ್ರು. ಇದರಾಚೆಗೆ ಶತ್ರುವಿನ ಶತ್ರು ಮಿತ್ರ, ಈ ಟ್ರಿಕ್ಸ್ ಏನಾದರೂ ವರ್ಕ್ ಆಗ್ತಾ ಇದೆಯಾ? ಒಂದು ಕಡೆ ರಾಜ್ಯದ ಯಾವುದೇ ನಾಯಕರು ಕೇಳಿದಾಗ ಅದು ಇನ್ಕ್ಲೂಡಿಂಗ್ ಸಿ ಎಮ್, ಹೈಕಮಾಂಡ್ ಅಂತ ಹೇಳ್ತಾರೆ. ಹೈಕಮಾಂಡು ಎಲ್ಲ ತಂದು ಹೈಕಮಾಂಡ್ ತಲೆ ಮೇಲೆ ಯಾಕ್ರಿ ಹಾಕ್ತಾ ಇದ್ದೀರಿ ನೀವು ಬಗೆಹರಿಸ್ಕೊಳ್ರಿ. ಇದರ ಮಧ್ಯೆ ನೋಡಿದ್ರೆ ಇವ್ರ ಪಾರ್ಟಿಲಿ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರಮುಖ ನಾಯಕರುಗಳು ಏನು ಮಾತಾಡಿದ್ದಾರೆ ಮೊದಲು ನೋಡೋಣ, ಆಮೇಲೆ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೈಕಮಾಂಡ್ ಭೇಟಿಯಾಗಿ ತಮ್ಮ ಭೇಟಿಯಾಗಿ ಬರ್ತಾ ಇದ್ದಾರೆ. ನನಗಂತೂ ಇನ್ನೂ ಸೂಚನೆ ಇಲ್ಲ. ಈ ಗೊಂದಲಗಳು ಬಗೆಹರಿಬಹುದು ಸರ್. ಈ ಗೊಂದಲೇನೋ ಹೈಕಮಾಂಡ್ ಮಾಡಿದ್ದಾರೆ, ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡೋದು ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ತಂದಿರಲ್ಲ ಅಂತ ಹೇಳಿ ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನಮ್ಮಲ್ಲಿ ಅಲ್ಲ, ಅವ್ರು ಹೇಳಿದ್ರು, ಓಪನ್ ಮಾತಾಡ್ತಾರೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ, AICC ಅಧ್ಯಕ್ಷರು ಅವ್ರ ಬಾಯಿಂದ ಏನು ಬಂತು, ನೀವು ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು ಇದು. ನಾವು ಹೈಕಮಾಂಡ್ಗೆ ಸಂಬಂಧ ಇಲ್ಲಿದ್ದು ಅಂದರೆ ಇಲ್ಲಿಗೆ ಸಮಸ್ಯೆ ಐತೆ ಅಂತ ಒಪ್ಕೊಂಡ್ರಲ್ಲ ಖರ್ಗೆ ಅವರು. ಇಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ನಮ್ಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಬೆಳಗಿನ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವಿರೋ ಅಣ್ತಂಬರಿಗಿದ್ದಾಗ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಮತ್ತು ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಯಾಕೆ ಕಾಂಟ್ರಡಿಕ್ಷನ್ ಆಯ್ತು? ನಾ ಕೇಳ್ತಿದ್ದೀನಿ ಇವತ್ತು ಡಿ ಕೆ ಮತ್ತು ಸಿದ್ದರಾಮಯ್ಯನವರಿಗೆ, ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತಂದರೆ ನಾ ಹಿಂದೂ ಹೇಳಿಲ್ಲ ಹಲವಾರು ಬಾರಿ, ಡಿ ಕೆ ಅವರು ಸಿದ್ದರಾಮಯ್ಯ ಒಂದು ಕುಂತು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ಅವರು ಆ ನಾಯಕತ್ವದಲ್ಲಿ ನಾವು ಹೋಗ್ತೇವೆ ಅಂತ ಡಿ ಕೆ ಹೇಳ್ತಾರೋ ಇಲ್ಲ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಮೊದಲು ಹೇಳ್ತಿದ್ರು, ಈಗ ಗಟ್ಟಿಯಾಗಿ ಹೇಳೋದಿಲ್ಲ ಅವರು. ಇಲ್ಲ, ನಾನು ಈಗ ಮುಖ್ಯಮಂತ್ರಿ. ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗೋವಿಂದರಾಜು ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಗೋವಿಂದರಾಜು ಅವರು, ನಮಸ್ಕಾರ ಡಿಬೇಟ್ಗೆ. ಇನ್ನೊಂದು ಕಡೆ ಡಾಕ್ಟರ್ ದಿನೇಶ್ ಶೇರೋಹಳ್ಳಿ ಅವರಿದ್ದಾರೆ. ಸ್ವಾಗತ ದಿನೇಶ್ ಶೇರೋಹಳ್ಳಿ ಅವರು, ನಮಸ್ಕಾರ ಡಿಬೇಟ್ಗೆ. ಗೋವಿಂದರಾಜು ಅವರೇ, ಮಾಜಿ ಕಾಂಗ್ರೆಸ್ಸಿಗ ಜಗದೀಶ್ ಶೆಟ್ಟರ್ ಅವರು ಏನು ಹೇಳ್ತಾ ಇದ್ರು? ಮಾಜಿ ಕಾಂಗ್ರೆಸ್ಸಿಗ ಜಗದೀಶ್ ಶೆಟ್ಟರ್ ಅವರು ಇಲ್ಲ, ಇವತ್ತು ಜಗದೀಶ್ ಶೆಟ್ಟರು ನಮ್ಮ ಬೆಳಗಾವಿನ ಸಂಸದರು, ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿ ಕೆಲ ಕಾಲ ಬಂದಿದ್ರಲ್ಲ ಈ ಪಾರ್ಟಿಗೆ. ಇರ್ಬೋದು, ಹೋದ್ರು ಬಂದ್ರು. ಅವನ್ನ ವಾತಾವರಣ ಕಾಂಗ್ರೆಸ್ಸಿನ ಒಂದು ಇದು ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂದ ಅವರೇ ಕೂಡ ಬಂದು ಅಡ್ಜಸ್ಟ್ ಆಗಿಲ್ಲ ಅಂತ ಅಲ್ಲಿಗೆ ಹೋಗಿದ್ರಿ, ಅದು ಹೇಳಿ. ಇಲ್ಲ ಇಲ್ಲ, ಹೋಗಿದ್ದಾಯ್ತು, ಬಂದಾಯ್ತು. ಈಗ ನಮ್ಮ ಪಕ್ಷದ ಎಂಪಿಗಳವರು ಬೆಳಗಾವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ವಿಚಾರ ಇರ್ತಕ್ಕಂಥದ್ದು ಏನಂದ್ರೆ, ಇವತ್ತು ನೀವೇ ಲೋಕಲ್ ಪೊಲಿಟಿಕ್ಸ್ ಅಂತ ಹೇಳಿ ಒಂದು ದೊಡ್ಡ ನೇಮ ಇಟ್ಟಿದ್ದೀರ. ಒಂದ್ ನಿಮಿಷ, ಲೆಟ್ ಮಿ ಟಾಕ್ ಸರ್. ನಮ್ಗೊಂದು 2 ನಿಮಿಷ ಅವಕಾಶ ಕೊಡಿ. ನಿಮ್ದೇ ಕೇಳ್ತೀನಿ, ನಾನು ಬೇರೆ ಕೇಳಕ್ ಹೋಗಲ್ಲ, ನಾನು ಇವ್ರು ಕೇಳಲ್ಲ. ನಾವು ಏನಂದ್ರೆ, ಈಗ ಸಿದ್ದರಾಮಯ್ಯನವರು ಚೇಂಜ್ ಆಗಲಿ ಅಂತ ನಿಮ್ಗೆ ಆಸೆ ಇದೆಯಾ,
DK ಶಿ ಅವರು CM ಆಗಲಿ ಅಂತ ಆಸೆ ಇದೆಯಾ? ಯಥಾಸ್ಥಿತಿ ಮುಂದುವರೆದ್ರೆ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದೆಯಾ ಬಿಜೆಪಿ ಅವರಿಗೆ? ನೇರವಾಗಿ ಹೇಳ್ಬೇಕು ನೀವು ನನಗೆ. ಅಲ್ಲಲ್ಲ, ಒಂದು ನಿಮಿಷ. ಸಿದ್ದರಾಮಯ್ಯನವರು ಚೇಂಜ್ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಏನು ಲಾಭ ಇಲ್ಲ, DK ಶಿವಕುಮಾರ್ ಚೇಂಜ್ ಆದರೆ ಬಿಜೆಪಿಗೆ ಏನು ಲಾಭ ಇಲ್ಲ. ಆದರೆ ಲಾಭ ಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಅಂದರೆ ಈಗ ರಾಜ್ಯದ ಜನತೆಗೆ. ಇವತ್ತು ಇವರಿಬ್ಬರ ಜುಗಲ್ಬಂದಿಯಲ್ಲಿ ಎಲ್ಲ ಒಂದು ಕಡೆ ಇವತ್ತು ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಎಲ್ಲೋ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗ್ತಾ ಇದೆ. ಯಾವುದೇ ಕೆಲಸಗಳು ಮಾಡೋಕ್ಕೋದ್ರೂ ತಡೆಯಪ್ಪ ಇದೆಲ್ಲ ಕುರ್ಚಿ ಚೇಂಜ್ ಆಗೋ ಸಂದರ್ಭ ಐತೆ ಅಂತ ಎಲ್ಲೋ ಒಂದು ಕಡೆಗೆ ಯಾರ್ಯಾರು ಈಗ ಈ ಕಾಂಟ್ರಾಕ್ಟ್ ವರ್ಕರ್ಸ್ ಇರ್ಬೋದು, ಬೇರೆ ಬೇರೆ ಕಾಮಗಾರಿಗಳು, ಬೇರೆ ಬೇರೆ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ಕಂಪ್ನಿಯವ್ರು ಕೆಲಸ ಮಾಡೋರು, ಇವ್ರು ಯಾರು ಮುಂದೆ ಹೋಗ್ತಾ ಇಲ್ಲ ಸರ್. ಕಾರಣ ಏನು ಅಂದರೆ CM ಎಲ್ಲ ಬದಲಾವಣೆ ಆಗುತ್ತೆ ಅಂತ ಅವರಲ್ಲೇ ಚರ್ಚೆ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ, ಯಾರು ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಬಗೆಹರಿಬೇಕು, ಅವರೇ ಬಗೆಹರಿಸಬೇಕು, ಅದು ಲೋಕಲ್ ಇರ್ತಕ್ಕಂಥ ನಾಯಕರುಗಳೇ ಬಗೆಹರಿಸ್ಕೋಬೇಕು ಅಂತ ಒಂದ್ ಕಡೆ ಹೇಳಿದ್ರೆ, ಇದೇ ಸಿದ್ದರಾಮಯ್ಯನವರು ಇನ್ನೊಂದ್ ಕಡೆ ಹೇಳ್ತಾರೆ ಇದು ಆಲ್ರೆಡಿ ನಾನೇ 5 ವರ್ಷ CM ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ಬಗೆಹರಿಸುತ್ತೆ. ಇವತ್ತು ಕೂಡ ಬೆಳಗ್ಗೆ ಮೈಸೂರಿನಲ್ಲಿ ಹೇಳಿದ್ದಾರೆ, ನಾನು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದ್ದೀನಿ, ಅವ್ರು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಅವರೇ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥ. ಈ ಕುರುಕ್ಷೇತ್ರ ಮುನಿರತ್ನ ಅವರಿಗೆ ಡೈಲಾಗ್ ಬರ್ಕೊಟ್ಟವ್ರು ಯಾರು? ಈ ತರ ತೋಳ್ ತಟ್ಟುಬಿಟ್ಟು ಹೇಳ್ಬಿಡಿ ಸಿದ್ದರಾಮಯ್ಯನವರೇ, ಒಂದ್ಸಲ ಹೇಳಿ, ದಯವಿಟ್ಟು ಹೇಳ್ಬಿಡಿ, ಏ ಶತ್ರು ಮಿತ್ರ ಅಂತ ನಿಮ್ ಪಾರ್ಟಿಯಲ್ಲಿ ಕಳ್ಸಿದ ಡೈಲಾಗ್ ಬರ್ಕಳ್ಸಿದ ಅವ್ರಿಗೆ ಬೆಳಗ್ಗೆ ಕೈ ತಟ್ಟಿ ಹೇಳ್ಬೇಕಂತಲ್ಲ. ಯಾಕೆ ಅಂತ ಕೇಳಿ ಸರ್, ಯಾಕೆ ಅದನ್ನ ಒತ್ತಿ ಯಾಕೆ ಕೇಳಿದ್ದಾರೆ ಅಂದ್ರೆ, ನಾವು ಬೆಳಗ್ಗೆ ಎದ್ದು ಸುಪ್ರಭಾತ ಕೇಳುವಂತ ಇರ್ತಕ್ಕಂಥ ಮನಸ್ಥಿತಿಯವರು. ಇವತ್ತು ಬೆಳಗ್ಗೆ ಆದ್ರೆ ಇವರು ಕುರ್ಚಿ ಚೇಂಜ್ ಆಗುತ್ತಾ ಇಲ್ವಾ ಅಂತ ಇದೇ ಬೆಳಗ್ಗೆ ಎದ್ದು ಸಂಜೆವರೆಗೂ ಇದೇ ಸುಪ್ರಭಾತ ಕೇಳೋದಕ್ಕೆ ಜನರಿಗೆಲ್ಲ ಒಂದ್ ಕಡೆ ಬೇಸರ ತಂದ್ಬಿಟ್ಟಿದೆ. ಸೊ ಅದಕ್ಕೆಲ್ಲ ಒಂದ್ ಕಡೆ ಈಗ ಆಲ್ರೆಡಿ 2006ರಲ್ಲಿ ಇದೇ ಕೈತೊಟ್ಟಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ದನ್ನ ಒಂದು ಉದಾಹರಣೆ ಇಟ್ಕೊಂಡು ನೀವು ನಾನೇ ಅಂತ ಹೇಳ್ಬಿಟ್ಟು ಅಂತ ಹೇಳುವಂತ ಇದಕ್ಕೆ ನಮ್ಮ ಶಾಸಕರು ಕೇಳಿದ್ದಾರೆ, ಅದರಲ್ಲೇನು ತಪ್ಪೇನಿಲ್ಲ. ಒಂದು ಎಲ್ಲ ಒಂದ್ ಕಡೆ ಹೇಳ್ತಾರಲ್ಲ, ಯಾವ್ದೋ ಒಂದು ಗಾದೆ ಮೂಲಕ ಹೇಳೋ ರೀತಿಯಲ್ಲಿ ಅವ್ನು ಕೇಳಿದ್ದಾರೆ, ಅದೇನು ತಪ್ಪು ಅಂತ ಕನ್ಸಿಡರ್ ಅನ್ನೋ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರಿಗೇನಾದ್ರೂ ಶಿವಕುಮಾರ್ CM ಆಗ್ಬಾರ್ದು, ಯಾರು CM ಆಗಿರ್ಲಿ, ತೊಡೆ ತಟ್ಟುಬಿಟ್ಟು ತೋಳ್ ತಟ್ಟುಬಿಟ್ಟು DK ಶಿವಕುಮಾರ್ ಆಗ್ತಾರೋ ಇಲ್ಲ ಇನ್ನೊಬ್ರು ಆಗ್ತಾರೋ, ಜಾರಕಿಹೊಳಿ ಆಗ್ತಾರೆ, ಯಾರಾದ್ರೂ ಆಗ್ಲಿ ನಮ್ಗೇನಾಗಬೇಕಾಗಿದೆ ಸರ್? ನಮಗೆ ಬೇಕಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಇಡೀ ಸದನದಲ್ಲಿ ಜಾಸ್ತಿ ಅದನ್ನೇ ನೀವೇ ಅಲ್ವೇನ್ರಿ ಕೇಳಿದ್ದು? ನೀವೇ ತಾನೇ ಅದನ್ನ ಸದನದಲ್ಲಿ ಮಾತಾಡಕ್ ಬೇರೆ ವಿಷಯ ಇತ್ತು ಹೋಗಿ ಬಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನೇ ಜಾಸ್ತಿ 80% ಅದೇ ಆಕ್ಯುಪೈಡ್ ಅಲ್ವಾ? 80% ಅದೇ ಆಕ್ಯುಪೈಡ್ ಅಲ್ವಾ? ಯತೀಂದ್ರ ಅವರು ನಮ್ಮಪ್ಪನ 5 ವರ್ಷ CM ಆಗಿರ್ತಾನೆ ವಿಚಾರ ಚರ್ಚೆಗೆ ತಂದಿಕ್ಕೋಸ್ಕರ ಅಂತಾನೆ ವಿಚಾರ ಚರ್ಚೆ ಆಗಿ ಹೇಳ್ಕೊಳ್ಳಿ ಬಿಡ್ರಿ ಸರ್, ಹೇಳ್ಕೊಳ್ಳಿ, ಎಲ್ಲಿ ಹೇಳ್ಕೊಬೇಕಾಯ್ತು ಅವರು? ಅವ್ರ ಪಕ್ಷ ಅವರಪ್ಪ CM ಅಂತ ಅವರಲ್ದೆ ಇನ್ಯಾರು ಹೇಳ್ಕೊಳಕಾಗುತ್ತೆ? ಅವರಪ್ಪ CM ಅಂತ ಅವರಲ್ದೆ ಇನ್ಯಾರು ಹೇಳ್ಕೊಳಕಾಗುತ್ತೆ? ಒಳ್ಳೆ ಕಥೆ. ಅದೇ ಸಮಸ್ಯೆ ಇರ್ತಕ್ಕಂಥದ್ದು. ನಮ್ಮಪ್ಪ CM ಅಂತ ಹೇಳ್ತಿದ್ದಂಗೆ DK ಶಿವಕುಮಾರ್ ಅಂಡ್ ಟೀಮ್ ಏನ್ ಹೇಳ್ತಾರೆ, ನಾವೇನ ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಎಸ್, ಇಕ್ಬಾಲ್ ಹುಸೇನ್ ಹೇಳ್ತಾ ಇರೋದು ಇನ್ನೇನಕ್ಕೆ ಅಂತ ಇದ್ರ? ಇದೇ ಶಿವಗಂಗಾರ ಬಸವರಾಜ್ ಹೇಳ್ತಾ ಇದ್ರಲ್ಲ, ಸಂಕ್ರಾಂತಿಗೆ ಇನ್ನೊಂದು ಕ್ರಾಂತಿ ಆಗುತ್ತೆ ಅಂತ, ಹಾಗೆ ಆಗುತ್ತೆ ಅಂತ. ಇವೆಲ್ಲ ಯಾಕೆ ಅವರು ಶಾಸಕರುಗಳೇ ಮಾತಾಡ್ತಾ ಇದಾರೆ? ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ಬೇಕಲ್ವಾ? ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ರಾಜ್ಯ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಗೋತಾಗ್ತಾ ಇದೆ ಸರ್, ಯಾವುದೇ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಮೇಲೆ ಸ್ಟ್ರೈಟ್ ಅವೇ ಇದು ಎಫೆಕ್ಟ್ ಆಗ್ತಿದೆ ಅಂತ ಹೇಳಿ ಈ ವಿಷಯನ ಒಂದ್ ವೇಳೆ ರೂಲಿಂಗ್ ಪಾರ್ಟಿಯವ್ರು ಬಿಟ್ಟುಬಿಡ್ತಾರೆ ಏನೋ ಗೊತ್ತಿಲ್ಲ, ಆಪೋಸಿಷನ್ ಅವರಂತೂ ಬಿಡೋ ಲಕ್ಷಣ ಕಾಣಿಸ್ತಾರೆ. ಬಿಟ್ಟುಬಿಡ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಇವರ ಆಸೆ ಹೇಳ್ಕೊಳ್ತಾ ಇದ್ದಾರಾ, ಈ ಥರದ್ದು ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರಾ, ಆಗಬಾರದು, ಸುಗಮವಾಗಿ ಸ್ಟೇಟ್ಸ್ ಆಗಲಿ ಅನ್ನೋ ಇಂಟೆನ್ಷನ್ ಆಪೋಸಿಷನ್ ಪಾರ್ಟಿಗಳಿಗೆ ಇದೆಯಾ ಅಂತ ನಿಮ್ಮನ್ನು ಸೇರಿಸಿ ಕೇಳ್ತಾ ಇದ್ದೀನಿ ಸರ್. ಇವತ್ತು ಏನು ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ಸು ಜನರಲ್ಲಿ ಮತ್ತು ಅಪೋಸಿಷನಲ್ಲಿ ಮತ್ತು ಮಾಧ್ಯಮದಲ್ಲಿ ಮೂರರಲ್ಲೂ ಗೊಂದಲ ತಂದಿಟ್ಟಿದ್ದಾರೆ. ಯಾಕಂದರೆ ಈಗ ಅವರು ನಮ್ಮ BJP ವಕ್ತಾರರು ಹೇಳ್ದಂಗೆ ಅವ್ರು ಆಲ್ರೆಡಿ ಹೇಳಿದ್ರು, ಬೆಳಗ್ಗೆ ಎದ್ದು ಇಶ್ಯೂನ ರೈಸ್ ಮಾಡ್ತಾ ಇದ್ದಾರೆ. ಇರೋದೇ 3 ಸ್ಟೇಟು ಕಾಂಗ್ರೆಸ್ ಇವತ್ತು ದೇಶದಲ್ಲಿ. ಆಗಿದ್ದಾಗ ಒಂದು ಸ್ಪಷ್ಟತೆ ಕೊಟ್ಟು ಇವರು ಆಳಬೇಕು, ಮುಂದೆ ಇವರು ಬೆಳಿಬೇಕು ಅನ್ನೋದಿದ್ರೆ, ಇಲ್ಲ ಅಂದರೆ ಇರೋ 3 ಸ್ಟೇಟು ಕಳ್ಕೊತಾರೆ. ಅದರಲ್ಲೂ ಮೇಜರ್ ಸ್ಟೇಟ ಕರ್ನಾಟಕ. ಇವ್ರು ಈ ರೀತಿ ಗೊಂದಲ ಹೇಳಿಕೆಗಳು ಪ್ರತಿದಿನ ಅಂದರೆ ಇವ್ರಿಗೆ ಆಳೋಕ್ಕೆ ಯೋಗ್ಯತೆ ಇಲ್ಲ ಅಂತ. ಇವತ್ತು ಪ್ರತಿಯೊಂದು ಒಬ್ಬ ಕ್ಯಾಂಡಿಡೇಟ್ ಸೆಲೆಕ್ಷನ್ಗೂ ಹೈಕಮಾಂಡ್ಗೆ ಹೋಗುತ್ತೆ. ಒಂದು ಕ್ಯಾಂಡಿಡೇಟ್ ಸೆಲೆಕ್ಷನಿಂದ, ಮಿನಿಸ್ಟ್ರು ಸೆಲೆಕ್ಷನ್ಸಿಂದ, CM ಸೆಲೆಕ್ಷನಿಂದ ಹೈಕಮಾಂಡ್ಗೆ ಹೋಗುತ್ತೆ. ಈಗ ಜಾಣ ನಡಿಗೆ ಮಾಡ್ತಾ ಇದ್ದಾರಲ್ಲ ಯಾರು, ಖರ್ಗೆ ಅವರು, ನಮಗೆ ಗೊತ್ತಿಲ್ಲ, ಇದು ಸ್ಟೇಟ್ ಅವರೇ ಸಾಲ್ವ್ ಮಾಡಬೇಕು ಅಂದರೆ ಹೈಕಮಾಂಡ್ ಏನಕ್ಕಿದೆ ಇವತ್ತು ಕೇಂದ್ರದಲ್ಲಿ? ಹೈಕಮಾಂಡ್ ಕೆಲಸ ಏನು? ಇವತ್ತು ಖರ್ಗೆ ಅವ್ರನ್ನ ಡಮ್ಮಿ ಮಾಡಿಬಿಟ್ರ. ಈಗ BJPಲಿ ನಡ್ಡಾ ಅವ್ರ ಡಮ್ಮಿ, ಇವತ್ತು ಕಾಂಗ್ರೆಸ್ಸಲ್ಲಿ ಖರ್ಗೆ ಅವ್ರ ಡಮ್ಮಿ ಪ್ರೆಸಿಡೆಂಟಾ? ಈಗ BJPಲಿ ಏನೋ ಡಮ್ಮಿ ಪ್ರೆಸಿಡೆಂಟ್ ಅವ್ರೆ, ಕಾಂಗ್ರೆಸ್ಸಲ್ಲೂ ಡಮ್ಮಿ ಪ್ರೆಸಿಡೆಂಟ್. ಇವ್ರಿಗೇನೋ ಒಂದು ಡಿಸಿಷನ್ ತಗೊಳ್ಳೋ ಒಂದು ಅರ್ಹತೆನೇ ಇಲ್ವಾ? ಹಂಗಾರೆ ಇವರು ಕರ್ನಾಟಕದವ್ರೆ ಮೂಲ. ಖರ್ಗೆ ಅವ್ರೇನೋ ಅವ್ರು ಯಾರೋ UP ಅವರು, ಬಿಹಾರದವರು, ಇಲ್ಲಿ ಬಗ್ಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಅವ್ರ ಮಗನೂ ಸಂಪುಟದಲ್ಲೇ ಅವರೇ. ಅವ್ರಿಗೆ ಇದನ್ನ ಒಂದು ಅರಗಿಸ್ಕೊಳ್ಳೋ ಯೋಗ್ಯ ಇದಿಲ್ಲ ಅಂದಾಗ ದೇ ಶುಡ್ ಗಿವ್ ಅ ಕ್ಲಾರಿಟಿ.
ಆಮೇಲೆ ಸಿದ್ದರಾಮಯ್ಯನವರು ಕೂಡ ಅವರು ಕ್ಲಾರಿಫೈ ಆಗಿ ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ನಾವು ಮಾತಾಡ್ಕೊಂಡಿದ್ದೀವಿ. ಇದ್ರ